ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 12ನೇ ಸಂಚಿಕೆ. ಏನ್ ಚಿನ್ನಿ ನೀನು ಈ ವಿಷಯದಲ್ಲೆಲ್ಲ ಕಾಮಿಡಿ ಮಾಡ್ತಿದ್ದೀಯಾ? ನಿಮಗೆ ಗೊತ್ತಾ, ನಾನು ನಮ್ಮಿಬ್ಬರ ವಿಷಯನ ಮನೆಯಲ್ಲಿ ಹೇಳಿದೆ, ವೇದ ಖುಷಿಯಿಂದ ಹೇಳಿದನು. ನಾನು ನಮ್ಮ ವಿಷಯನ ಮನೆಯಲ್ಲಿ ಹೇಳಿದೆ. ಅಪ್ಪ ಬೈದರು. ಜೊತೆಗೆ ಹುಡುಗನನ್ನು ನೋಡಿದ್ದಾರೆ. ಬೆಳಗ್ಗೆ ಅಷ್ಟೇ ನನ್ನ ನೋಡಿಕೊಂಡು ಹೋದರು. ಅವರಿಗೆ ನಾನು ಒಪ್ಪಿಗೆಯಂತೆ. ನಾನು ತಮಾಷೆ ಮಾಡುತ್ತಿಲ್ಲ ವೇದ, ನಿಜವಾಗಿಯೂ ಹೇಳುತ್ತಿರುವುದು. ಮನೆಯಲ್ಲಿ ಒಪ್ಪಲಿಲ್ಲ. ಅದಕ್ಕೆ ನಾನು ನಿನ್ನ ಬಿಡುವ ನಿರ್ಧಾರ ಮಾಡಿರುವುದು, ನೇರವಾಗಿಯೇ ಹೇಳಿದಳು ಭುವಿ. ಕಣ್ಣು ತುಂಬಿ ಬಂದಿತ್ತು ವೇದನಿಗೆ. ಯಾಕೀಗೆಲ್ಲ ಮಾತಾಡ್ತಾ ಇದ್ದೀಯಾ? ನನ್ನಿಂದೇನಾದರೂ ತಪ್ಪಾಗಿದ್ದರೆ ನನಗೆ ಬೈ, ಬೇಕಾದರೆ 2 ಏಟು ಹೊಡಿ. ನನ್ನ ಬಿಟ್ಟು ಹೋಗುತ್ತೇನೆಂದು ಮಾತ್ರ ಹೇಳಬೇಡ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಎಂದು ವೇದ ಹೇಳಿದನು. ನಿನ್ನ ಮನೆಯಲ್ಲಿ ತೋರಿಸೋ ಹುಡುಗಿನೇ ಮದುವೆ ಆಗು. ನನ್ನನ್ನು ಮರೆತು ಬಿಡು. ನಾನು ನನ್ನ ಪಾಡಿಗೆ ಇದ್ದು ಬಿಡುತ್ತೇನೆ. ನನ್ನ ತಂಟೆಗೆ ಬರಬೇಡ ಎಂದು ಭುವಿ ಹೇಳಿದಾಗ, ಇಷ್ಟು ವರುಷದ ಪ್ರೀತಿ ಅದೇಗೆ ಬಿಡೋದು ಚಿನ್ನಿ? ಪ್ಲೀಸ್ ಕಣೆ, ನನ್ನ ಬಿಟ್ಟು ಹೋಗಬೇಡ. ನಾನು ಇಷ್ಟಪಡೋರೆಲ್ಲ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಅಮ್ಮನನ್ನು ಕೂಡ ತುಂಬ ಇಷ್ಟಪಡುತ್ತಿದ್ದೆ. ನನ್ನ ಬಿಟ್ಟು ಹೋದರು. ಜೊತೆಗೀಗ ಅನ್ವಿ. ನೀನು ನನ್ನ ಬಿಟ್ಟು ಹೋಗುತ್ತೀಯಾ ಎಂದರೆ ನನಗೆ ನಿಜವಾಗಿಯೂ ಸಹಿಸಲು ಆಗುವುದಿಲ್ಲ. ಬೇಕಿದ್ದರೆ ನಿನ್ನ ಮನೆಯಲ್ಲಿ ನಾನು ಮಾತಾಡುತ್ತೇನೆ. ನನ್ನ ತಂದೆಯ ಬಳಿ ಹೇಳಿ ನಿನ್ನ ಮನೆಗೆ ಬಂದು ಮಾತಾಡಲು ಹೇಳಲ್ಲ? ವೇದ ಕೇಳಿದಾಗ, ಅದರ ಅವಶ್ಯಕತೆ ಇಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ. ನನ್ನ ನಿರ್ಧಾರ ನಿನಗೆ ಹೇಳಿಯೂ ಆಗಿದೆ ಎಂದ ಭುವಿ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೋದಳು. ವೇದ ಈಗ ನಡೆದದ್ದು ನಿಜವೇ ಅಥವಾ ಕನಸೇ ಎಂಬ ಗೊಂದಲದಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. RVD ಲಾ ಕಾಲೇಜ್ ಮುಂದೆ ಚೇತನನನ್ನು ನೋಡಲು ಕಾದು ಕುಳಿತಿದ್ದ ವಿನಯ್. ತನ್ನ ಗೆಳತಿಯರೊಂದಿಗೆ ಬರುತ್ತಿದ್ದಳು ಚೇತನ. ಅವಳನ್ನು ಕಂಡು ಹಲ್ಲು ಕಿರಿದು ನಕ್ಕ ವಿನಯ್ನನ್ನು ಕಂಡವಳು, ಹೇ, ಇಲ್ಲಿಗೆ ಯಾಕೋ ಬಂದಿದ್ದೀಯಾ? ಎಷ್ಟು ಬಾರಿ ಹೇಳಿದ್ದೆ ಇಲ್ಲಿಗೆ ಬರಬೇಡ ಎಂದು. ನನ್ನ ಓದು ಮುಗಿಯೋವರೆಗೂ ನಿನ್ನ ಬಗ್ಗೆ ನಾನು ಚಿಂತಿಸಲ್ಲ ಎಂದು ಹೇಳಿದ್ದೆ ತಾನೆ. ಮತ್ತೆ ಮತ್ತೆ ಬಂದು ಯಾಕೋ ತೊಂದರೆ ಕೊಡ್ತೀಯಾ? ಚೇತನ ಹೇಳಿದಾಗ, ನಾನೇನು ನಿನಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ ಚೇತು. ನಿನ್ನ ನೋಡದೆ ತುಂಬ ದಿನ ಆಯಿತಲ್ಲ, ಅದಕ್ಕೆ ಬಂದೆ ಎಂದನು ವಿನಯ್. ನೋಡಿ ಆಯಿತು ತಾನೆ, ಹೋಗು ಇಲ್ಲಿಂದ. ಯಾರಾದರೂ ನಿನ್ನ ಇಲ್ಲಿ ನೋಡಿದರೆ ನನ್ನ ತಂದೆಯ ಬಳಿ ಫಿಟ್ಟಿಂಗ್ ಇಡುತ್ತಾರೆ. ಅವರು ನನಗೆ ಚೆನ್ನಾಗಿ ಬೈಯುತ್ತಾರೆ. ಮೊದಲು ನೀನು ಇಲ್ಲಿಂದ ಹೊರಡು, ಚೇತು ಹೇಳಿದಳು. ಯಾವಾಗ ನಿನ್ನನ್ನು ನೋಡಲು ಬಂದರೂ ಇದೇ ಡೈಲಾಗ್ ಹೇಳಿ ನನ್ನನ್ನು ಇಲ್ಲಿಂದ ಕಳುಹಿಸುತ್ತೀಯ? ಅದ್ಯಾವಾಗ ನೀನು ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತೀಯೋ ಆ ದಿನಕ್ಕಾಗಿ ಕಾಯುತ್ತಿರುವೆ ನಾನು, ವಿನಯ್ ಬೇಸರದಿಂದ ಹೇಳಿದಾಗ, ನೀನು ಕಾಯುತ್ತಲೇ ಇರು. ಸದ್ಯಕ್ಕಂತೂ ನಾನು ನಿನ್ನ ಒಪ್ಪಲ್ಲ ಎಂದು ಹೇಳಿ ಅಲ್ಲಿಂದ ಹೋದಳು ಚೇತು. ಬೇಸರಗೊಂಡ ವಿನಯ್ ಅಲ್ಲೇ ಬೈಕ್ ಮೇಲೆ ಕುಳಿತು ಬಿಟ್ಟ. ಅಲ್ವೇ ಚೇತು, ಯಾಕೆ ಅವನನ್ನು ಸತಾಯಿಸುತ್ತೀಯ? ನಿನಗೂ ಅವನ ಮೇಲೆ ಪ್ರೀತಿ ಇದೆ ತಾನೆ? ಮತ್ತೆ ಯಾಕೆ ವಿನುನ ಅಷ್ಟೊಂದು ಗೋಳಾಡಿಸುತ್ತೀಯ? ಚೇತು ಸ್ನೇಹಿತೆ ರೂಪ ಹೇಳಿದಾಗ, ಅವನನ್ನು ಕಾಡಿಸೋದು ನನಗೆ ಇಷ್ಟ. ನನಗೂ ಅವನ ಮೇಲೆ ಪ್ರೀತಿ ಇದೆ. ಆದರೆ ಸದ್ಯಕ್ಕೆ ನನ್ನ ಓದು ಮುಗಿಯಲಿ. ಇನ್ನು ಇರುವುದು 8 ತಿಂಗಳು ಅಷ್ಟೇ. ಅದಾದ ನಂತರ ನನ್ನ ಪ್ರೀತಿಯನ್ನು ನಾನು ಅವನ ಬಳಿ ಹೇಳಿಕೊಳ್ಳುವೆ. ನನ್ನ ತಂದೆಗೆ ಆ ವಿನುನ ಕಂಡರೇನೇ ಆಗಲ್ಲ. ಅವರನ್ನು ಹೇಗಾದರೂ ಒಪ್ಪಿಸಿ ವಿನು ಜೊತೆ ಮದುವೆ ಆಗಬೇಕು. ಅವನು ನನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ. ನನಗೂ ಅವನ ಮೇಲೆ ಅಷ್ಟೇ ಪ್ರೀತಿ ಇದೆ ಎಂದು ತಿಳಿದರೆ ಅವನು ಖಂಡಿತವಾಗಿಯೂ ತುಂಬ ಖುಷಿ ಪಡುವ. ಅವನ ಜೊತೆಗೆ ಜೀವನದ ಕೊನೆಯವರೆಗೂ ಇರಬೇಕೆಂಬುದು ನನ್ನ ಆಸೆ. ಅವನೊಬ್ಬ ಅನಾಥ. ತಂದೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಅವನಿಗೆ. ನಾನು ಅವನಿಗೆ ಅವನು ಕಳೆದುಕೊಂಡಿರುವ ಪ್ರೀತಿಯನ್ನು ನೀಡಲು ಬಯಸುತ್ತೇನೆ ಎಂದಳು ಚೇತು. ಅಪ್ಪ, ಎಷ್ಟು ಪ್ರೀತಿ ಮಾಡ್ತೀಯ ಅವನನ್ನು, ಆದರೆ ಹೇಳಿಕೊಳ್ಳೋದೇ ಇಲ್ವಲ್ಲೇ ನೀನು, ಚೇತು ಸ್ನೇಹಿತೆ ಮೇಘ ಹೇಳಿದಳು. ಹೇಳು ಸಮಯದಲ್ಲಿ ಹೇಳುತ್ತೇನೆ. ಈಗ ಕ್ಲಾಸ್ಗೆ ಹೊತ್ತಾಯಿತು, ಬೇಗ ಬನ್ನಿ ಎಂದವಳು ಅವರ ಕ್ಲಾಸ್ಗೆ ಓಡಿ ಹೋದರು. ಚೇತನ ತನ್ನನ್ನು ಪ್ರೀತಿಸುತ್ತಾನೇ ಇಲ್ಲವಲ್ಲ ಎಂದು ಬೇಸರ ಪಟ್ಟುಕೊಂಡು ಬೈಕ್ ಮೇಲೆ ಕುಳಿತಿದ್ದವನಿಗೆ ವೇದನ ನೆನಪಾಗಿ ಅವನಿಗೆ ಕರೆ ಮಾಡಿದ್ದ. ಇತ್ತ ಕಡೆ ಭುವಿ ಹೋದ ದಾರಿಯನ್ನೇ ನೋಡುತ್ತಿದ್ದ ವೇದ ಬಿಕ್ಕಳಿಸಿ ಅಳುತ್ತಾ ನೆಲದಲ್ಲಿ ಕೂತಿದ್ದ. ವಿನಯ್ ಕರೆ ಬಂದಾಗ
ಕರೆಯನ್ನು ಸ್ವೀಕರಿಸಿದನು. ಲೋ ಮಗ, ನನ್ನ ಚೇತು ನನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಕಣೋ, ಯಾವಾಗಲೂ ನನ್ನನ್ನು ದೂರನೇ ಮಾಡ್ತಾಳೆ. ವಿನು ಹೇಳಿದಾಗ, ಲೋ ನನ್ನ ಹುಡುಗಿ ನನ್ನ ಬಿಟ್ಟು ಹೋದ್ಲು ಕಣೋ, ಭುವಿ ನನ್ನ ಬಿಟ್ಟು ಹೋದ್ಲು ಎಂದು ಜೋರಾಗಿ ಅತ್ತನು ವೇದ. ಹೇಯ್, ಏನು ಹೇಳ್ತಿದ್ಯಾ? ವಿನಯ್ ಕೇಳಿದಾಗ, ಹೌದು, ಅವಳಿಗೆ ಅವಳ ಮನೆಯಲ್ಲಿ ಯಾವುದೋ ಹುಡುಗನನ್ನು ನೋಡಿದ್ದಾರಂತೆ, ಅದಕ್ಕೆ ನನ್ನ ಬಿಟ್ಟು ಬಿಡು, ಇನ್ನು ನನಗೂ ನಿನಗೂ ಸಂಬಂಧ ಇಲ್ಲ ಅಂದ್ಲು. ನನ್ನ ಜೊತೆಗೆ ಇರೋಕ್ಕೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರೂ ನನ್ನಿಂದ ದೂರ ಆಗ್ತಾನೆ ಇರ್ತಾರೆ ಅಳುತ್ತಾ ವೇದ ಹೇಳಿದಾಗ, ಲೋ ಅಳ್ಬೇಡ, ಎಲ್ಲಿದ್ಯಾ ನೀನು ಇವಾಗ? ವಿನು ಕೇಳಿದಾಗ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಂದ ವೇದ. ನಾನೀಗಲೇ ಬರುತ್ತೇನೆ ಎಂದವನು ತನ್ನ ಬೈಕ್ ಹತ್ತಿ ದೇವಸ್ಥಾನದ ಕಡೆಗೆ ಬಂದಿದ್ದ. ಹಲೋ ಶಾಂಭವಿಯವರೇ, ನಾವು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಗಿದೆ. ನಾವು ಆ ಭುವನೇಶ್ವರಿ ಮನೆಗೆ ಹೋಗಿ ಮಾತಾಡಿದ್ದು ಒಳ್ಳೆಯದೇ ಆಯಿತು. ಅವಳಿಗೆ ಯಾವುದೋ ಹುಡುಗನ ಜೊತೆ ಮದುವೆ ನಿಶ್ಚಯವಾಯಿತಂತೆ ಎಂದರು ಗಾಯತ್ರಿ. ಹೌದಾ? ಸದ್ಯ ಅವಳ ಕಾಟ ತಪ್ಪಿತು. ಅವಳು ಇನ್ನು ನಮ್ಮ ವೇದನ ತಂಟೆಗೆ ಬರುವುದಿಲ್ಲ. ಇನ್ನೂ ಇರುವುದು ಆ ಸುಧಾ. ಅವಳ ಬಾಯಿ ಹೇಗೆ ಮುಚ್ಚಿಸಬೇಕೆಂದು ನನಗೆ ಗೊತ್ತು. ರಮ್ಯಾಗೂ ವೇದಾಗೂ ಆದಷ್ಟು ಬೇಗ ಮದುವೆ ಆದರೆ ಸಾಕು ಎಂದರು ಶಾಂಭವಿ. ಹೌದು, ನಮ್ಮ ಮಗಳು ನಿಮ್ಮ ಮನೆ ಸೊಸೆ ಆದರೆ ಸಾಕು. ನೀವು ನಾಳೆನೇ ನಮ್ಮ ಮನೆಗೆ ಬಂದು ಬಿಡಿ. ನಮ್ಮ ಲಾಯರ್ ಮನೆಗೆ ಬರುತ್ತಾರೆ. ನಾನು ಮೊದಲೇ ಹೇಳಿದಂತೆ ನಿಮ್ಮ ಹೆಸರಿಗೆ ಕೆಲವು ಆಸ್ತಿ ಬರೆಯೋದಿದೆಯಲ್ಲ ಎಂದು ಗಾಯತ್ರಿ ಹೇಳಿದಾಗ, ಆಸ್ತಿ ಎಂದ ತಕ್ಷಣ ಕಿವಿ ಚುರುಕಾಗಿತ್ತು. ನಾಳೆ ಬೆಳಗ್ಗೆನೇ ನಿಮ್ಮ ಮನೆಗೆ ಬಂದು ಬಿಡುತ್ತೇನೆ ಎಂದು ಸಂತೋಷದಿಂದ ಹೇಳಿದರು ಶಾಂಭವಿ. ಅಲ್ಲ ಮಮ್ಮಿ, ಹೋಗಿ ಹೋಗಿ ಅವರಿಗೆ ಯಾಕೆ ನೀನು ಆಸ್ತಿನ ಬರೆದು ಕೊಡುತ್ತಿದ್ದೀಯಾ? ಹೇಗಿದ್ದರೂ ನಾನು ಆ ಮನೆಗೆ ಹೋದರೆ ಅವರನ್ನು ಮನೆಯಿಂದ ಹೊರ ಹಾಕುತ್ತೇನೆ. ಮತ್ತೆ ಏಕೆ ಅವರಿಗೆ ನೀನು ಆಸ್ತಿ ಇದನ್ನೆಲ್ಲ ಕೊಡುತ್ತಿದ್ದೀಯಾ? ರಮ್ಯಾ ಕೇಳಿದಾಗ, ಏನು ಮಾಡೋದು ರಮ್ಯಾ ಪುಟ, ನೀನು ಈಗ ಆ ಮನೆಗೆ ಹೋಗಬೇಕೆಂದರೆ ನಮಗೆ ದಾರಿ ಇರುವುದು ಆ ಶಾಂಭವಿ ಮಾತ್ರ. ಅದಕ್ಕೆ ಅವರ ಕೈಕಾಲು ಹಿಡಿದು ನಿನ್ನ ಮದುವೆ ಮಾಡಿಸೋಕೆ ಹೊರಟಿರುವುದು. ನಮಗೆ ನಿನ್ನ ಖುಷಿ ಮಾತ್ರ ಮುಖ್ಯ ಎಂದರು ಗಾಯತ್ರಿ. ದೇವಸ್ಥಾನಕ್ಕೆ ಓಡೋಡಿ ಬಂದಿದ್ದ ವಿನಯ್ ಅಳುತ್ತಾ ನಿಂತಿದ್ದ ವೇದನ ಬಳಿ ಬಂದವನು, ಹೇಯ್, ಏನಾಯಿತೋ? ಅವಳು ಯಾಕೆ ಹಾಗೆ ಹೇಳಿದ್ದು? ವಿನಯ್ ಕೇಳಿದಾಗ, ಮನೆಯಲ್ಲಿ ಬೇರೆ ಹುಡುಗನನ್ನು ನೋಡಿದ್ದಾರೆ, ಅದಕ್ಕೆ ಅವಳು ಹಾಗೆ ಹೇಳಿದ್ದು ಎಂದನು ವೇದ ಅಳುತ್ತಾ. ಲೋ, ಏನೋ ನೀನು ಚಿಕ್ಕ ಮಕ್ಕಳಂತೆ ಅಳುತ್ತಿದ್ದೀಯಾ? ಪೊಲೀಸ್ ಆಫೀಸರ್ ಕಣೋ ನೀನು, ಅದರಲ್ಲೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಬೇರೆ. ನೀನು ಈ ರೀತಿ ಅಳೋದಾ? ವಿನಯ್ ಕೇಳಿದಾಗ, ಯಾರಾದರೆ ಏನೋ, ನನಗೂ ಒಂದು ಹೃದಯ ಇದೆ, ಅದಕ್ಕೂ ನೋವಾಗುತ್ತೆ. ಇಷ್ಟಪಟ್ಟವರೆಲ್ಲ ದೂರ ಆಗುತ್ತಾ ಹೋದರೆ ಹೊಡೆದು ಚೂರು ಚೂರಾಗುತ್ತೆ ಅಷ್ಟೇ ವೇದ ಹೇಳಿದಾಗ, ಸಮಾಧಾನ ಮಾಡಿಕೊಳ್ಳು, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ವಿನಯ್ ಹೇಳಿದನು. ಆದರೆ ಭುವಿಗೆ ಅರ್ಥ ಆಗ್ತಿಲ್ಲ ಕಣೋ. ಅವಳನ್ನು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ಟೆ, ಆದರೆ ಅವಳು ಸೀದಾ ಹೊರಟೆ ಹೋದಳು. ಅದೇಗೆ ಅಷ್ಟು ಸುಲಭವಾಗಿ ನನ್ನ ಮರೆತು ಬಿಡು ಎಂದು ಹೇಳಲು ಸಾಧ್ಯ? ಒಂದೆರಡು ದಿನದ ಪ್ರೀತಿಯಲ್ಲ, 15 ವರ್ಷದ ಪ್ರೀತಿ. ಬಿಡು ಎಂದ ತಕ್ಷಣ ಬಿಟ್ಟು ಹೋಗಲು ಸಾಧ್ಯವಾ? ವೇದ ಕೇಳಿದ. ನೀನು ಅಳ್ಬೇಡ, ಏನಾದರೂ ಮಾಡೋಣ, ಸುಮ್ಮನಿರು ವಿನಯ್ ಸಮಾಧಾನಿಸುತ್ತಿದ್ದನು. ಆದರೆ ವೇದ ಕಣ್ಣೀರಿಡುತ್ತಲೇ ಇದ್ದ. ತುಂಬ ಹೊತ್ತು ಅತ್ತವನು ವಿನಯ್ ಸಮಾಧಾನಿಸಿ ಅಲ್ಲಿಂದ ಕರೆತಂದಿದ್ದ. ಇತ್ತ ಕಡೆ ಸುಧಾಕರ್ನ ಕಾರ್ಯ ನಡೆಯುತ್ತಿತ್ತು. ಪ್ರೀತಮ್ ಜೊತೆಗೆ ಮಹೇಶ್ನನ್ನು ಕೂಡ ಕರೆತಂದಿದ್ದರು. ತಂದೆಯ ಚಿತೆಗೆ ಬೆಂಕಿ ಕೊಟ್ಟವನು ವೇದ ಕಡೆಗೆ ನೋಡಿದ ಮಹೇಶ್, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಎಂದು ಕೂಗಾಡಿ ಹೋಗಿದ್ದ. ಬರೀ ಭುವಿಯ ನೆನಪೇ ಕಾಡುತ್ತಿತ್ತು ವೇದನಿಗೆ. ಕೂತರೂ ನಿಂತರೂ ಅವಳ ಮುಖವೇ ನೆನಪಿಗೆ ಬರುತ್ತಿತ್ತು. ಶಾಂಭವಿ ಊಟಕ್ಕೆ ಕರೆದರು ವೇದನನ್ನು. ಊಟ ಮಾಡುವ ಮನಸ್ಸು ಅವನಿಗೆ ಇರಲಿಲ್ಲ. ಹಸಿವಿಲ್ಲ ಎಂದವನು ಕೋಣೆಯೊಳಗೆ ಬಾಗಿಲು ಹಾಕಿ ಕೂತಿದ್ದನು. ನನ್ನ ಮಗಳನ್ನೇ ಜೈಲಿಗೆ ಕಳುಹಿಸಿದೆಯಲ್ಲ ವೇದ, ಈಗ ನೋಡು, ನೀನು ಪ್ರೀತಿಸಿದ ಹುಡುಗಿಯನ್ನು ನಿನ್ನಿಂದ ದೂರ ಮಾಡಿ ಆ ರಮ್ಯಾ ನಿನ್ನ ಕೈ ಹಿಡಿಯೋ ಹಾಗೆ ಮಾಡುತ್ತೇನೆ. ಅವಳು ತುಂಬ ದುರಾಂಕಾರಿ.
ಮದುವೆ ಆದ ಮೇಲೆ ನೀನು ಅವಳ ಮಾತೇ ಕೇಳುವಂತೆ ಮಾಡುತ್ತಾಳೆ. ನಿನ್ನ ಅವಳ ಮದುವೆ ಮಾಡಿಸಿದ್ದೇನೆಂದು ಅವಳು ನನ್ನ ಮಾತು ಕೇಳುವಳು. ನಾನವಳಿಗೆ ಇಲ್ಲ ಸಲ್ಲದನ್ನು ಹೇಳಿ ನಿನ್ನನ್ನು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡುವೆ ಎಂದು ಮನದಲ್ಲೇ ನಕ್ಕಿದ್ದರು ಶಾಂಭವಿ. ಲೇ ಶಾಂಭವಿ, ವೇದ ಪ್ರೀತಿ ಮಾಡ್ತಿರೋ ಹುಡುಗಿ ಮನೆಗೆ ಹೋಗಿ ಚಾಡಿ ಹೇಳಿ ಅವಳಿಗೆ ಅವಳ ಮನೆಯಲ್ಲಿ ಬೇರೆ ಹುಡುಗನ ಮದುವೆ ಮಾಡಿಸೋ ಹಾಗೆ ಮಾಡಿದ್ದೀಯಾ? ವೇದನಿಗೆ ಮದುವೆ ಆಗುತ್ತೆ, ಆದರೆ ನೀನು ನೋಡಿರೋ ಹುಡುಗಿಯ ಜೊತೆಗೆ ಅಲ್ಲ, ನಾನು ನೋಡಿರೋ ಪ್ರೇರಣಾ ಜೊತೆಗೆ. ವೇದನ ಮದುವೆ ಅವಳ ಜೊತೆಗೆ ಆಗಬೇಕು. ಅದಕ್ಕೆಲ್ಲ ನಾನು ಸಿದ್ಧತೆ ಮಾಡಿಕೊಂಡಿದ್ದೇನೆ. ಮನದಲ್ಲೇ ಮಾತಾಡಿ ನಕ್ಕಿದ್ದರು ಸುಧಾ. ಇವರಿಬ್ಬರ ಕುತಂತ್ರಕ್ಕೆ ಬಲಿಯಾಗುತ್ತಿದ್ದದ್ದು ವೇದ ಭುವಿ ಪ್ರೀತಿ. ತನ್ನ ತಾಯಿ ಚಿತ್ರಪಟದ ಮುಂದೆ ನಿಂತು ಕಣ್ಣೀರಾಕುತ್ತಿದ್ದ ವೇದ. ಅದೇ ಸಮಯಕ್ಕೆ ವಿನಯ್ ಕರೆ ಮಾಡಿದ್ದ. ವೇದ, ನಾಳೆ ಬೆಳಗ್ಗೆ 10 ಗಂಟೆಗೆ ಭುವಿನ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳು, ನೀನು ಬಾ ಎಂದು ವಿನಯ್ ಹೇಳಿದಾಗ, ಯಾಕೆ ಎಂದು ವೇದ ಕೇಳಿದ. ನೀನು ಬರೋಕೆ ಹೇಳು, ನಾನು ಅವಳ ಜೊತೆಗೆ ಮಾತಾಡುವೆ ಎಂದನು ವಿನಯ್. ಮಗ, ನನಗೆ ಅವಳು ಬೇಕು ಕಣೋ, ಅವಳನ್ನು ಬಿಟ್ಟು ನಾನು ಬದುಕಲ್ಲ ವೇದ ಅಳುತ್ತಾ ಹೇಳಿದಾಗ, ಅದಕ್ಕೆ ಅವಳನ್ನು ನಾಳೆ ದೇವಸ್ಥಾನಕ್ಕೆ ಬರೋಕೆ ಹೇಳು ಅಂತ ಹೇಳಿದ್ದು. ಅವಳು ಬರಲ್ಲ ಎಂದರೆ ಹೇಗಾದರೂ ಕನ್ವಿನ್ಸ್ ಮಾಡಿ ಬರೋ ಹಾಗೆ ಮಾಡು ಎಂದು ಹೇಳಿ ವಿನಯ್ ಕರೆ ತುಂಡರಿಸಿದ್ದ. ವೇದನನ್ನು ನೆನೆದು ಅಳುತ್ತಾ ಕೂತಿದ್ದಳು ಭುವಿ. ಮುಂದಿನ ಭಾನುವಾರವೇ ರಾಹುಲ್ ಜೊತೆಗೆ ನಿಶ್ಚಿತಾರ್ಥ ಎಂದು ತಂದೆ ತಾಯಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದಳು ಭುವಿ. ವೇದ ಕರೆ ಮಾಡಿದಾಗ ಕರೆ ಸ್ವೀಕರಿಸುವ ಧೈರ್ಯ ಮಾಡಲಿಲ್ಲ. ಎಷ್ಟೋ ಬಾರಿ ವೇದ ಕರೆ ಮಾಡಿದರೂ ಭುವಿ ತೆರೆಯಲೇ ಇಲ್ಲ. ತುಂಬ ಬಾರಿ ಕರೆ ಮಾಡಿದವನು ಕೊನೆಗೆ ಸಂದೇಶ ಕಳುಹಿಸಿದ, ದಯವಿಟ್ಟು ನಾಳೆ 10 ಗಂಟೆಗೆ ದೇವಸ್ಥಾನಕ್ಕೆ ಬಾ ಎಂದು. ಅದನ್ನು ನೋಡಿದವಳಿಗೆ ಪ್ರತ್ಯುತ್ತರ ಕಳಿಸುವ ಮನಸ್ಸು ಇರಲಿಲ್ಲ. ಚಿಂತೆಯಲ್ಲಿದ್ದವಳು ಹಾಗೆಯೇ ಬಿಟ್ಟು ಬಿಟ್ಟಳು. ಅಷ್ಟೊಂದು ಪ್ರೀತಿ ತೋರಿಸುತ್ತಿದ್ದವಳು, ದಿನಕ್ಕೆ 100 ಬಾರಿ ಕರೆ ಮಾಡುತ್ತಿದ್ದವಳು, ನಿನ್ನ ನೋಡಿದಿದ್ದರೆ, ನಿನ್ನ ಜೊತೆಗೆ ಮಾತಾಡದಿದ್ದರೆ ಹಿಂಸೆ ಅನ್ನಿಸುತ್ತದೆ ಎಂದು ಹೇಳುತ್ತಿದ್ದವಳು, ಈಗ ನಾನೇ ಕರೆ ಮಾಡಿದರೂ ಕರೆ ಸ್ವೀಕರಿಸುತ್ತಿಲ್ಲ, ಜೊತೆಗೆ ಸಂದೇಶ ಕಳುಹಿಸಿದರೂ ಮರು ಉತ್ತರವಿಲ್ಲ. ಏಕೆ ಹೀಗಾಯಿತು ಎಂದು ಚಿಂತಿಸುತ್ತಾ ಕೂತಿದ್ದ. ಬೆಳಗ್ಗಾದಾಗ ನಿದ್ದೆ ಹತ್ತಿತ್ತು ಅವನಿಗೆ. ಅಂದಿನ ಸೂರ್ಯನ ಕಿರಣಗಳು ಭುವಿ ವೇದ ಹೊಸ ಜೀವನಕ್ಕೆ ಮುನ್ನುಡಿ ಬರೆದಂತಿತ್ತು. ಗಂಟೆ 9. ಜೋರಾಗಿ ಅಲಾರಾಂ ಬಾರಿಸುತ್ತಿತ್ತು. ಜೊತೆಗೆ ವೇದನಿಗೆ ಕರೆಯೂ ಬಂದಿತ್ತು. ನಿದ್ದೆಯ ಮಂಪರಿನಲ್ಲೇ ಕರೆ ಸ್ವೀಕರಿಸಿದವ ಹಲೋ ಎಂದ. ಏನೋ ಇನ್ನು ಮಲಗಿ ಇದ್ದೀಯಾ? ದೇವಸ್ಥಾನಕ್ಕೆ ಬರೋಕೆ ಹೇಳಿದ್ದೆ ಅಲ್ವಾ, ಬೇಗ ಬಾರೋ, ಭುವಿಗೆ ಹೇಳಿದ್ದೀಯಾ ತಾನೇ ವಿನಯ್ ಕೇಳಿದಾಗ, ಫೋನ್ ಮಾಡಿದ್ದೆ, ತೆಗೀಲಿಲ್ಲ, ಮೆಸೇಜ್ ಕಳಿಸಿದ್ದೆ, ನೋಡಿದ್ದಾಳೋ ಇಲ್ವೋ ಗೊತ್ತಿಲ್ಲ ಎಂದನು ವೇದ. ನೋಡಿದ್ರೆ ಬರ್ತಾಳೆ, ನಾನು ಅವಳಿಗೆ ಮೆಸೇಜ್ ಮಾಡಿದ್ದೆ, ಅವಳು ಬರುವಳು, ನೀನು ಈಗ ಬಾ ಎಂದು ಕರೆ ತುಂಡರಿಸಿದ ವಿನಯ್. ಬೆಳಗ್ಗೆನೆ ಸ್ನಾನ ಮುಗಿಸಿದವನು ತನ್ನ ಕೋಣೆಯಿಂದ ಕೆಳಕ್ಕಿಳಿದು ಬಂದ. ಸುಧಾ ತಿಂಡಿ ತಿನ್ನುತ್ತಿದ್ದರು. ವೇದ, ಬಾರೋ ತಿಂಡಿ ತಿನ್ನು ಎಂದಾಗ, ಬೇಡ, ನನಗೆ ತಿನ್ನೋ ಮನಸ್ಸಿಲ್ಲ ಎಂದು ತನ್ನ ಕಾರಿನಲ್ಲಿ ದೇವಸ್ಥಾನದ ಕಡೆಗೆ ಹೊರಟ. ನಿಮ್ಮಂಥ ಸಂಬಂಧ ನಮಗೆ ಸಿಕ್ಕಿದ್ದು ನಮಗೆ ತುಂಬ ಖುಷಿ ತಂದಿದೆ. ನೀವೇನು ಯೋಚಿಸಬೇಡಿ ಗಾಯತ್ರಿ ಅವರೇ, ನಿಮ್ಮ ಮಗಳು ನಮ್ಮ ಸೊಸೆ ಆದಳೆಂದು ತಿಳಿಯಿರಿ, ಆಸ್ತಿ ಪತ್ರಕ್ಕೆ ಸಹಿ ಹಾಕುತ್ತಾ ಹೇಳಿದರು ಶಾಂಭವಿ. ನೀವಿರೋದೇ ನಮಗೆ ಧೈರ್ಯ. ನಿಮ್ಮನ್ನು ನಂಬಿ ತಾನೆ ನಮ್ಮ ಮಗಳನ್ನು ನಿಮ್ಮ ಮನೆ ಸೊಸೆ ಮಾಡಲು ನಾವು ಹೊರಟಿರುವುದು ಎಂದರು ಗಾಯತ್ರಿ. ಏನು ನಿಂದು ಇಷ್ಟು ಅರ್ಜೆಂಟಾಗಿ ಯಾಕೆ ಇಲ್ಲಿಗೆ ಬರೋಕೆ ಹೇಳಿದೆ ವೇದ ಕೇಳಿದಾಗ, ನಿನಗೂ ಭುವಿಗೂ ಮದುವೆ ಮಾಡಿಸೋಣ ಎಂದು ವಿನಯ್ ಹೇಳಿದನು. ಹೇಯ್, ಏನು ಹೇಳ್ತಿದ್ಯಾ? ಇದೆಲ್ಲ ತಪ್ಪು ಕಣೋ, ಭುವಿಗೆ ಇದೆಲ್ಲ ಹಿಡಿಸಲ್ಲ, ಜೊತೆಗೆ ನನಗೂ ಕೂಡ. ಈ ರೀತಿ ಮದುವೆ ಆದರೆ ನನ್ನ ಮರ್ಯಾದೆ ಏನಾಗಬೇಡ. ಏನಿದ್ದರೂ ಕೂತು ಮಾತಾಡಿ ಬಗೆಹರಿಸೋಣ ವೇದ ಹೇಳಿದನು. ನೀನು ಕೂತು ಮಾತಾಡಿಕೊಂಡು ಕುಳಿತುಕೋ. ಅಲ್ಲಿ ಭುವಿಗೆ ಬೇರೆ ಹುಡುಗನ ಜೊತೆಗೆ ಮದುವೆ ಮುಗಿದು ಹೋಗಿರುತ್ತೆ. ಆಮೇಲೆ ನೀನು ಹುಚ್ಚ ಆಗಿ ರೋಡ್ನಲ್ಲಿ ಕೂಗಾಡಿಕೊಂಡು ಹೋಗು
ಕೋಪದಿಂದ ಹೇಳಿದನು ವಿನಯ್. ಹಾಗಲ್ಲ ಮಗ, ಭುವಿಗೆ ಇದೆಲ್ಲ ಇಷ್ಟ ಆಗಲ್ಲ. ವೇದ ಹೇಳುತ್ತಿರಬೇಕಾದರೆ, ನೋಡ್ ಮಚ್ಚ, ಹೇಗಿದ್ರೂ ನಿನ್ನ ಮಾವ ನಿನ್ನ ಮತ್ತೆ ಭುವಿ ಮದುವೆಗೆ ಒಪ್ಪಿಕೊಳ್ಳಲ್ಲ. ನಾನು ಹೇಳಿದಂತೆ ನೀನು ಮತ್ತೆ ಭುವಿ ಈಗ ಮದುವೆ ಮಾಡಿಕೊಳ್ಳಿ. ನಂತರ ನಿನ್ನ ಮಾವನ ಮನೆಗೆ ಹೋಗಿ ಅವರು ನಿಮ್ಮನ್ನು ಒಪ್ಪಿಕೊಳ್ಳದಿದ್ದರೆ ಒಂದು ಪಾಪು ಆದ ಮೇಲೆ ಅದನ್ನು ನಿನ್ನ ಮೇಷ್ಟ್ರು ಮಾವನ ಕೈಗೆ ಕೊಡಿ. ನಿಮ್ಮ ಮೇಲಿನ ಕೋಪವೆಲ್ಲ ಹಾಗೆ ಕರಗಿ ಹೋಗುತ್ತೆ ಎಂದನು ವಿನಯ್. ಕರ್ಮ ಕರ್ಮ, ಈ ರೀತಿ ಕದ್ದು ಮುಚ್ಚಿ ಮದುವೆ ಆಗೋದೆಲ್ಲ ಸರಿಯಲ್ಲ. ಏನೇ ಆದರೂ ಮೇಷ್ಟ್ರು ಭುವಿನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಮಗಳು ಈ ರೀತಿ ಮಾಡಿದರೆ ಅವರಿಗೆ ಸಹಿಸಲು ಆಗದು. ಪ್ಲೀಸ್, ಇದೆಲ್ಲ ಬೇಡವೇನೋ, ಬೇರೆ ದಾರಿ ಹುಡುಕೋಣ ಎಂದು ವೇದ ಹೇಳುತ್ತಿದ್ದಾಗ ಭುವಿ ಅಲ್ಲಿಗೆ ಬಂದಿದ್ದಳು. ಅವರ ಬಳಿಗೆ ಬಂದವಳು ಮೌನವಾಗಿ ನಿಂತುಬಿಟ್ಟಳು. ಅವಳನ್ನೇ ನೋಡುತ್ತಿದ್ದವನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡನು ವೇದ. ಬಿಡು ವೇದ, ಇದೇನು ಮಾಡುತ್ತಿರುವೆ ನೀನು? ಯಾರಾದರೂ ನೋಡಿದರೆ? ಭುವಿ ಹೇಳಿದಾಗ, ನೋಡಿದರೆ ನೋಡಲಿ, ಅವರ ಬಳಿ ನಾನು ಹೇಳುವೆ ನೀನು ನನ್ನ ಹೆಂಡತಿ ಎಂದನು ವೇದ. ಭುವಿಯ ಕಣ್ಣು ಒದ್ದೆಯಾಗಿತ್ತು. ಇವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟು ಪ್ರೀತಿ ಇದೆ. ಆದರೆ ಈಗ ಯಾಕೆ ಭುವಿ ವೇದನನ್ನು ಬಿಟ್ಟು ಹೋಗೋ ಮಾತು? ನಿನ್ನೆ ಅವನು ಅತ್ತಾಗ ನನಗೆ ಸಹಿಸಲಾಗಲಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ವಿನಯ್ ಹೇಳಿದಾಗ, ಏನದು ಎಂದು ಕೇಳಿದಳು ಭುವಿ. ನಿಮ್ಮಿಬ್ಬರ ಮದುವೆ ಎಂದನು ವಿನಯ್. ಏನು ಎಂದು ಆಶ್ಚರ್ಯದಿಂದ ಭುವಿ ಕೇಳಿದಳು. ಅರ್ಚಕರು ಬಂದವರು, ಮುಹೂರ್ತ ಮೀರಿ ಹೋಗ್ತಾ ಇದೆ, ಮದುವೆ ಹೆಣ್ಣು ಗಂಡು ಯಾರು, ಬೇಗ ಬನ್ನಿ ಎಂದರು. ಹಾಂ, ಈಗ ಬರುತ್ತಾರೆ ಅರ್ಚಕರೇ ಎಂದವನು ಇಬ್ಬರ ಕಡೆ ನೋಡಿ, ಬನ್ನಿ ಎಂದನು ವಿನಯ್. ಇಲ್ಲ ವಿನು, ಈ ರೀತಿ ಮದುವೆ ಆಗೋಕೆ ನನಗೆ ಒಪ್ಪಿಗೆ ಇಲ್ಲ. ನಾನಿನ್ನು ಬರುತ್ತೇನೆ ಎಂದವಳು ಅಲ್ಲಿಂದ ಮುಂದಕ್ಕೆ ಹೋಗುತ್ತಿರಬೇಕಾದರೆ ಅವಳನ್ನು ತಡೆದ ವಿನಯ್, ನೋಡಿ, ಏನೇ ಆದರೂ ನಿಮಗೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸುತ್ತೇನೆ ಎಂದು ವೇದ ನಿನಗೆ ಪ್ರಪೋಸ್ ಮಾಡಿದಾಗಲೇ ಹೇಳಿದ್ದೆ. ಅದನ್ನು ನಾನೀಗ ಉಳಿಸಿಕೊಳ್ಳಬೇಕಾಗಿದೆ. ಇಷ್ಟು ವರುಷದ ಪ್ರೀತಿಯನ್ನು ಬಲಿ ಕೊಡಲು ನಾನು ಸಿದ್ಧನಿಲ್ಲ. ಈ 15 ವರುಷದಲ್ಲಿ ನಿಮ್ಮ ಪ್ರೀತಿಯನ್ನು ನೋಡಿದವನು ನಾನು. ಈಗ ನೀವಿಬ್ಬರು ದೂರ ಆಗುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಹೇಳುತ್ತಿರುವುದು, ಮುಹೂರ್ತ ಮೀರಿ ಹೋಗುತ್ತದೆ, ಬನ್ನಿ ಒಳಗೆ ಇಬ್ಬರು ಎಂದು ವಿನಯ್ ಹೇಳಿದಾಗ, ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ನನ್ನ ತಂದೆ ತಾಯಿ ತಲೆ ತಗ್ಗಿಸೋ ಕೆಲಸ ನನಗೆ ಇಷ್ಟ ಇಲ್ಲ. ಪ್ಲೀಸ್ ವಿನು, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಎಂದು ಭುವಿ ಹೇಳುತ್ತಿರಬೇಕಾದರೆ, ವಿನು, ಅವಳಿಗೆ ಇಷ್ಟ ಇಲ್ಲ ಅಂದ ಮೇಲೆ ನೀನ್ಯಾಕೆ ಬಲವಂತ ಮಾಡುತ್ತಿದ್ದೀಯಾ? ಬೇಡ, ಅವಳನ್ನು ಬಿಟ್ಟು ಬಿಡು, ಅವಳು ಹೋಗಲಿ ಎಂದು ವೇದ ಹೇಳಿದನು. ನೀನು ಸ್ವಲ್ಪ ಸುಮ್ಮನೆ ಇರೋ. ಭುವಿ ಮುಂದೆ ನಿನ್ನ ತಂದೆ ತಾಯಿಯನ್ನು ನಾನು ಒಪ್ಪಿಸುತ್ತೇನೆ. ಈಗ ನೀವಿಬ್ಬರು ಬನ್ನಿ. ವಿನು ಇಬ್ಬರನ್ನೂ ಬಲವಂತವಾಗಿ ಎಳೆದುಕೊಂಡು ದೇವಸ್ಥಾನದ ಒಳಗೆ ಎಳೆದು ತಂದಿದ್ದ. ಏನ್ರಪ್ಪ, ಮುಹೂರ್ತ ಮೀರುತ್ತಿದೆ, ಇವತ್ತು ಮದುವೆ ಆಗ್ತೀರೋ ಇಲ್ವೋ ಎಂದು ಅರ್ಚಕರು ಕೇಳಿದಾಗ, ನೀವು ನಿಮ್ಮ ಮಂತ್ರ ಶುರು ಮಾಡಿ, ಮದುವೆ ಇವತ್ತೇ ಆಗುತ್ತೆ, ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದನು ವಿನಯ್. ವಿನು, ಪ್ಲೀಸ್ ಬೇಡ ಎಂದು ಭುವಿ ಹೇಳುತ್ತಿದ್ದಳು. ಏನೂ ಆಗಲ್ಲ, ನಾನಿದ್ದೀನಿ, ಮುಂದೆ ಏನೇ ಆದರೂ ನಾನು ನಿಮ್ಮ ಸಹಾಯಕ್ಕೆ ನಿಲ್ತೀನಿ ವಿನು ಹೇಳಿದನು. ಆದರೂ ವಿನು, ಇದೆಲ್ಲ ವೇದ ಹೇಳುತ್ತಿರಬೇಕಾದರೆ ಅರ್ಚಕರು, ಹಾರ ಬದಲಾಯಿಸಿಕೊಳ್ಳಿ ಎಂದರು. ಇಬ್ಬರು ಅರ್ಚಕರ ಮುಖ ನೋಡಿ ನಿಂತರು. ತಗೊಳ್ರೋ ಎಂದು ಹೇಳಿದವನು ಇಬ್ಬರ ಕೈಗೂ ಹಾರ ಕೊಟ್ಟ. ಮನಸ್ಸಿಲ್ಲದ ಮನಸ್ಸಲ್ಲಿ ಇಬ್ಬರು ಹಾರ ಬದಲಾಯಿಸಿಕೊಂಡರು. ಅರ್ಚಕರು ಮಂತ್ರಿಸಿದ ತಾಳಿಯನ್ನು ವೇದನ ಕೈಗೆ ಕೊಟ್ಟರು. ತಾಳಿ ನೋಡಿದವಳೇ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಭುವಿ. ಅವಳ ಅಳು ಕಂಡವನು, ವಿನು, ಇದೆಲ್ಲ ಯಾಕೋ, ಅವಳು ಅಳೋದನ್ನು ನನಗೆ ನೋಡೋಕೆ ಆಗ್ತಿಲ್ಲ ಎಂದು ಅವನು ಅಳೋಕೆ ಶುರು ಮಾಡಿದ್ದ. ನೀನು ಸುಮ್ಮನೆ ತಾಳಿ ಕಟ್ಟೋ ಎಂದನು ವಿನು. ಅಳುತ್ತಿದ್ದ ಭುವಿ ತಲೆ ತಗ್ಗಿಸಿ ನಿಂತಿದ್ದಳು. ವೇದ ಅವಳ ಕೊರಳಿಗೆ ಮಂಗಳಸೂತ್ರ ಕಟ್ಟಿದ್ದ. ಬರೀ ಭುವನೇಶ್ವರಿ ಇಂದು ಭುವನೇಶ್ವರಿ ವೇದಾಂತ್ ಆಗಿದ್ದಳು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.
ಧನ್ಯವಾದಗಳು.